ಇವತ್ತು ಜಾಸ್ತಿ ಜನ ಬಂದು ನೀವು ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಷ್ಟು ಇಸ್ಕೊಳ್ಳಿ ದಯವಿಟ್ಟು. ನಾವು 3 ಜನ ಇದ್ದೀವಿ ಬಿಟ್ರೆ ನೀವು 3 ಕೊಟ್ಟು ತಗೊಂಡಿದ್ರಾ? ಅವ್ರ ಕೈಲಿ ಕೊಟ್ಟಿದ್ದೀವಿ. ಈ ಕಡೆ ಇವರು ಒಬ್ಬರು ಕೊಟ್ಟ ಕೊಡಿ ಸರ್, ಇಲ್ಲಿ ಅವ್ರಿಗೊಂದು ಕೊಡಿ ಮೇಡಮ್. ಇಲ್ಲಿ ನೀವು ಕೊಟ್ಟಿದ್ರಿ ಇವ್ರದೆಷ್ಟು ಕೊಡಿ 6 ಅಂತ. ನಾನು ಅದಕ್ಕೆ ಹೇಳಿ ನಿಮಗೆ ಒಟ್ಟು ಡಿಸ್ಕೌಂಟ್ ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ವಿನಯ್ ಕುಮಾರ್ ಶರ್ಮಾ ಅಂತೇಳಿ. ಈ ದೇವಸ್ಥಾನದ ಹೆಸರೇನು ಸರ್ ಇದು? ಇದು ಕುಬೇರ ಮಹಾಲಕ್ಷ್ಮಿ ಮತ್ತೆ ಪಾತಾಳ ವಾರಾಹಿ ದೇವಾಲಯ. ಇದು ಅಡ್ರೆಸ್ ಇರೋದು ಎಲ್ಲಿ ಸರ್ ಇದು? ಸೊ ಇದು ಬಂದು ಬೆಂಗಳೂರಿನ ಬನ್ನರ್ಘಟ್ಟ ಹತ್ರ, ಬನ್ನರ್ಘಟ್ಟದಿಂದ ಜಿಗಣಿ ಹೋಗೋ ರೋಡಲ್ಲಿ 3 ಕಿಲೋಮೀಟರ್ ಮುಂದಕ್ಕೆ ಬಂದರೆ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ಆ ಗೇಟಿಂದ ಊರ ಒಳಗಡೆ ಬಂದಾಗ 10 ಕಿಲೋಮೀಟರ್ 5 ಕಿಲೋಮೀಟರ್ ಕಾಡಿದೆ. ಕಾಡನ್ನು ದಾಟಿ ಮುಂದಕ್ಕೆ ಬಂದರೆ ರಾಗಿಹಳ್ಳಿ ಅಂತ. ರಾಗಿಹಳ್ಳಿಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಕರಿಯಪ್ಪನ ದೊಡ್ಡಿ ಅಂತ ಊರ ಹೆಸರು. ಸೊ ಕರಿಯಪ್ಪನ ದೊಡ್ಡಿಯಲ್ಲಿ ಇದು ಲೊಕೇಟ್ ಆಗಿದೆ, ಸ್ವಲ್ಪ ಬೆಟ್ಟದ ಮೇಲಿದೆ. ಸರ್ ಈ ದೇವಸ್ಥಾನ ತುಂಬ ವಿಶೇಷಗಳಿಗೆ ಪ್ರಸಿದ್ಧಿಯಾಗಿರುವಂಥದ್ದು. ಆದರೆ ಇವತ್ತು ಈ ದೇವಸ್ಥಾನ ಮುಚ್ತಾ ಇದ್ದಾರೆ ಇವತ್ತಿಂದ ಅಂತ ಕೇಳ್ಪಟ್ವಿ. ಏನು ಕಾರಣಕ್ಕೆ? ನಿಜ. ಸೊ ನೀವು ಕೇಳಿರೋ ಮಾತಂತೂ ನಿಜ. ಇವತ್ತಿಂದ ಅಂದರೆ ನಾಳೆ ಶುಕ್ರವಾರದಿಂದ ದೇವಾಲಯ ಕ್ಲೋಸ್ ಆಗ್ತಾ ಇದೆ. ಇವತ್ತು ಡೇಟ್ ಎಷ್ಟು ಸರ್ ಇವತ್ತು? ಸೊ ಇವತ್ತು 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸ ಇವತ್ತು. ಇವತ್ತು ದೇವರಿಗೋಸ್ಕರ ವಿಶೇಷವಾಗಿ ನಾವು ಒಂದು ಹೋಮವನ್ನು ಮಾಡಿ ದೇವಿಯ ಒಂದು ಕೃಪೆಗೋಸ್ಕರ ಇವತ್ತಿನಿಂದ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಕಾರಣ ಏನು ಕ್ಲೋಸ್ ಮಾಡೋದಕ್ಕೆ ಅಂತೇಳಿ ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಆಗ್ಬೋದು. ಇಷ್ಟು ಪ್ರಸಿದ್ಧಿಯಾಗಿರುವಂಥದ್ದು ಆರೋಗ್ಯದಲ್ಲಿರ್ಬೋದು, ಐಶ್ವರ್ಯದಲ್ಲಿರ್ಬೋದು, ಮತ್ತೆ ಶಿಕ್ಷಣ, ಮತ್ತೆ ಎಲ್ಲೆಲ್ಲ ಹಲವಾರು ಏನೇನು ಉಪಯೋಗ ಆಗ್ತಿತ್ತು ಹೇಳ್ತಾ ಹೋಗಿ ಹಂಗೆ. ಖಂಡಿತ ನೀವು ಹೇಳ್ದಂಗೆ ಎಲ್ಲ ರೀತಿಯಿಂದನೂ ಅದು ಉಪಯೋಗ ಆಗಿದೆ. ಏನು ಕಾರಣಕ್ಕೆ ಮುಚ್ತಿರೋದು ಮೊದಲಿಗೆ? ಸೊ ಮೊದಲನೇದಾಗಿ ಮುಚ್ಚೋ ಕಾರಣ ಹೇಳ್ಬಿಡ್ತೀನಿ. ಇಲ್ಲಿ ನೀವು ನೋಡಂಗೆ ಕಾಡಿನ ಪ್ರದೇಶ ಇದು. ಹೌದು, ಕಾಡಿನ ಪ್ರದೇಶ ಜೊತೆಗೆ ಬೆಟ್ಟದ ಮೇಲಿದೆ. ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ಗೋಡೆಗಳು ಕೂಡ ಕರೆಕ್ಟ್ ಆಗಿಲ್ಲ. ಜನಗಳು ಎಲ್ಲೆಲ್ಲಿಂದನೋ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವರು ಬಂದ್ರೆ ಅವ್ರಿಗೆ ಪಾಪ ಇರೋದಕ್ಕೆ ಇಲ್ಲಿ ನಿಂತ್ಕೊಳ್ಳೋಕೆ, ಮಳೆ ಬಂದ್ರೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ. ಹೌದೌದು, ಮಳೆ ಬಂದ್ರೆ ಎಲ್ಲ ಎರ್ಚಿಲೆಲ್ಲ ಒಳಗಡೆ ಬರುತ್ತೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಆಮೇಲೆ ನೀರಿಗೆ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಟಾಯ್ಲೆಟ್ಗಳಿಲ್ಲ ಕರೆಕ್ಟ್ ಆಗಿ ಬಂದವ್ರಿಗೆ. ಯಾಕಂದ್ರೆ ನಾವೇನೋ ಗಂಡಸರಾದ್ರೆ ಏನೋ ಒಂದು ಎಲ್ಲೋ ಹೋಗ್ಬಹುದು ಮಾಡಬಹುದು, ಆದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ತುಂಬಾ ತೊಂದರೆ ಆಗ್ತಾ ಇದೆ. ಅದೊಂದು ಉದ್ದೇಶ. ಟಾಯ್ಲೆಟ್ಗಳನ್ನ ನಿರ್ಮಾಣ ಮಾಡಬೇಕಾಗಿದೆ. ಕರೆಂಟ್ ಇಲ್ಲ ಮೇಯ್ನ್ ಆಗಿ. ಸೊ ಒಂದೊಂದ್ಸತಿ ಏನಾಗುತ್ತೆ, ಹಳ್ಳಿ ಆಗಿರೋದ್ರಿಂದ ನೀರಿಗೆ ಕರೆಂಟ್ ಅಂದ್ರೆ ಮೋಟ್ರು ಕರೆಂಟೇ ಬೇರೆ, ಮನೆ ಕರೆಂಟೇ ಬೇರೆ ಕೊಡ್ತಾರೆ ಇಲ್ಲಿ. ಸೊ ಒಂದೊಂದ್ ದಿವಸ ಇಲ್ಲಿ ಆನೆಗಳು ಕಾಟ ಇರೋದ್ರಿಂದ ಆನೆಗಳು ಕಂಬಗಳನ್ನ ಬೀಳಿಸ್ಬಿಟ್ಟು ಕರೆಂಟ್ ಇಲ್ದಂಗೆ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ತೊಟ್ಟಿಯನ್ನ ಕಟ್ಟಿಸಿ, ಆ ತೊಟ್ಟಿಯನ್ನ ಕ್ಲೀನ್ ಮಾಡಿಸಿ, ಅದಕ್ಕೊಂದು ಮೋಲ್ಡ್ ಎಲ್ಲ ಹಾಕಿ ಅದನ್ನ ಒಂದು ನೀರಿಗೆ ಒಂದು ವ್ಯವಸ್ಥೆ ಮಾಡಿಕೊಂಡು, ಅದಾದ್ಮೇಲೆ ಅಡಿಗೆ ಮನೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬೇಕಾಗಿರುವಂತಹ ವಸ್ತುಗಳನ್ನ, ಸಾಮಗ್ರಿಗಳನ್ನೆಲ್ಲ ಒಂದು ಮಾಡ್ಕೋಬೇಕು. ಅಡಿಗೆ ಮನೆನೂ ಬೇರೆ ಮಾಡ್ಕೋಬೇಕಾಗದೆ. ಸೊ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಗೋಡೆಗಳು ಕೂಡ ಇಲ್ಲ, ಸರಿಯಾಗಿರುವಂತಹ ಗೋಡೆನೇ ಇಲ್ಲದೆ ಇರೋ ಕಾರಣ ಸ್ವಲ್ಪ ಮಟ್ಟಿಗೆ ಆದ್ರೂ ಇದನ್ನ ಒಂಚೂರು ರಿಪೇರಿ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳೋಣ ಒಂದು ಉದ್ದೇಶದಿಂದ ಇವತ್ತಿಂದ ಕ್ಲೋಸ್ ಅನ್ನ ಮಾಡ್ತಾ ಇದೀವಿ. ಸುಮಾರು ಎಷ್ಟು ದಿನ ಕ್ಲೋಸ್ ಆಗ್ಬೋದು ಸರ್? ಇದೊಂದು 3 ರಿಂದ 4 ತಿಂಗಳು ಕ್ಲೋಸ್ ಆಗ್ಬಹುದು. ನಿಮಗೆ ಗೊತ್ತಿದೆ, ಇದು ಕಾಡಿನ ಪ್ರದೇಶ, ಕೆಲಸಗಾರರು ಸಿಕ್ಕೋದು ತುಂಬಾ ಕಷ್ಟ. ಸೊ ಸಿಕ್ಕಿ ಅವ್ರನ್ನ ಹಿಡ್ಕೊಂಡ್ಬಂದು ಮಾಡಿಕೊಂಡು ಆಮೇಲೆ ನಾವು ಓಪನ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ನೆಕ್ಸ್ಟ್ ವಿಡಿಯೋನ ಮಾಡೋ ತನಕ ಇದು ಓಪನ್ ಆಗಲ್ಲ. ಒಂದು 3 ತಿಂಗಳಂತೂ ಖಂಡಿತ ಬೇಕೇ ಬೇಕಾಗತ್ತೆ. 3-4 ತಿಂಗಳು ದಯವಿಟ್ಟು ಯಾರು ದೇವಸ್ಥಾನ ಹತ್ರ ಬರಬೇಡಿ. ಯಾಕೆಂದ್ರೆ ತುಂಬಾ ದೂರದಿಂದ ಪಾಪ ಜನ ಬಂದು. ಹೌದು ಸರ್, ಇವತ್ತು ರಾಯಚೂರಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಆಯ್ತಾ. ಇನ್ನೊಬ್ರು ಯಾರು ಈ ಕಡೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಹೌದು, ಶಿರ್ಸಿಯಿಂದ ಬಂದಿದ್ದಾರೆ, ಟಿಟಿಯಿಂದ, ಕೊಳ್ಳೇಗಾಲದಿಂದ ಬಂದಿದ್ದಾರೆ. ಸೊ ಈ ರೀತಿ ಪಾಪ ದೂರ ಭಾರದಿಂದ ಬಂದಂತವ್ರಿಗೆ ನಾವು ಬಾಕ್ಲು ಹಾಕಿದಾಗ, ಬಾಕ್ಲು ನೋಡ್ಕೊಂಡು ಹೋದಾಗ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಸೊ ಹಾಗಾಗಿ ಅದೇ ಉದ್ದೇಶಕ್ಕೋಸ್ಕರ ನಾವು ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಉದ್ದೇಶ ಮಾಡ್ತಾ ಇದೀವಿ. ಯಾಕಂದ್ರೆ ದೂರ ಭಾರದಿಂದ ಬರೋರು, ಅಕ್ಕಪಕ್ಕ ಇಲ್ಲಿ ಯಾರು ಇಲ್ಲ, ಇನ್ನೊಂದು ಬಂದ್ಬಿಟ್ರು ಕೂಡ ಇಲ್ಲಿ ಏನು ಸಿಕ್ಕೋದು ಇಲ್ಲ, ಒಂದ್ ಲೋಟ ನೀರ್ ಬೇಕಾದ್ರೂ ತುಂಬಾ ಕಷ್ಟ. ಆ ಉದ್ದೇಶಕ್ಕೋಸ್ಕರ ಖಂಡಿತವಾಗ್ಲೂ ಯಾರು ಒಂದ್ 3-4 ತಿಂಗಳು ದೇವಸ್ಥಾನದ ಕಡೆ ಬರಬೇಡಿ.
ಸೊ ಎಲ್ರಿಗೂ ತೊಂದರೆಗಳಾಗುತ್ತೆ, ಏನೇನೋ ಅನ್ಕೊಂಡಿರ್ತೀರ. ಯಾಕೆಂದ್ರೆ ತುಂಬಾ ಜನಕ್ಕೆ ಇಲ್ಲಿ ಬಂದವ್ರಿಗೆ, ಕ್ಷೇತ್ರದಲ್ಲಿ ಬಂದವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ. ಸೊ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಸಾಕು, ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ ಸಾಕು, ಅವರ ಒಂದು ಸಮಸ್ಯೆಗಳ ಪರಿಹಾರ ಆಗ್ತಿದೆ. ಕ್ಯಾನ್ಸರ್ ರೋಗಗಳು ನಿವಾರಣೆ ಆಗ್ತಾ ಇದೆ. ಕೆಲವೊಂದು ರೋಗಗಳ ಬಾಧೆಗಳ ಪರಿಹಾರ ಆಗ್ತಿದೆ. ಮಾಟ ಮಂತ್ರ ತೊಂದರೆ ನಿವಾರಣೆ ಆಗ್ತಾ ಇದೆ. ಭೂಮಿ ಖರೀದಿ, ಮೊನ್ನೆ ನೋಡಿ ಯಾರೋ ಒಬ್ರು ಬಂದು ಭೂಮಿ ಪೂಜೆ ಅಂದ್ರೆ ಒಂದು ಇಟ್ಕೆ ಪೂಜೆ ಅಂತ ಮಾಡ್ತಾ ಇದೀವಿ ನಾವು. ಆ ಇಟ್ಕೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ, 2ನೇ ವಾರಕ್ಕೆ ಮನೆ ತಗೊಂಡಿದ್ದಾರೆ. ಈ ರೀತಿಯಾಗಿ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಇಲ್ಲಿ ಯಾವ್ದೋ ಇನ್ನೊಂದು ದೇವಸ್ಥಾನ ಇದೆ ಅಂತ, ಇಲ್ಲಿ ದೇವಸ್ಥಾನ ಮಣ್ಣು ತಗೊಂಡು ಹೋದ್ರೆ ಏನೋ ಒಳ್ಳೇದಾಗುತ್ತೆ. ಏನ್ ದೇವಸ್ಥಾನ? ಹೌದು, ವಾರಾಹಿ ದೇವಸ್ಥಾನ. ಅದು ಪಾತಾಳ ವಾರಾಹಿ ಅಂತೇಳಿ ಅಮ್ಮನವ್ರ ಹೆಸರು. ಸೊ ಪಾತಾಳ ವಾರಾಹಿ ಅಂದ್ರೆ ಕೆಳಗಡೆ ಇಳಿದು 18 ಮೆಟ್ಲು ಕೆಳಗಡೆ ಇಳಿದು ಅಮ್ಮನವ್ರನ್ನ ದರ್ಶನ ಮಾಡ್ಕೋಬೇಕು. ಸೊ ಅಲ್ಲಿಂದ ಮಣ್ಣು ತಗೊಂಡೋದ್ರೆ ಸಾಕು, ಅವ್ರಿಗೆ ಮನೆಗಳನ್ನ ಕಟ್ತಾ ಇದಾರೆ. ಎಷ್ಟೋ ಜನ ಮನೆ ಕಟ್ಟಿದ್ದಾರೆ. ಕಟ್ಟಿ ಅವ್ರಿಗೆ ಅನುಕೂಲ ಆಗಿ ಸೊ ಅವ್ರು ಬಂದು ನಮ್ಗೆ ಹೇಳ್ತಾ ಹೋಗ್ತಾ ಇರ್ತಾರೆ, ಈ ತರ ನಮ್ಗೆ ಮನೆ ತಗೊಂಡಿದೀವಿ. ಸೊ ನಿನ್ನೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ಸೊ ನನಗೆ ಮನೆ ತಗೊಂಡೆ, ಒಂದು ಫ್ಲಾಟ್ ಏನೋ ಬುಕ್ ಮಾಡಿದೀವಿ ಅಂತೇಳಿ ಹೇಳ್ತಾ ಇದ್ರು. ಸೊ ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ. ಆದ್ರೆ ಏನ್ ಮಾಡೋದು, ಅನಿವಾರ್ಯ ಮಾಡ್ಬೇಕಾದಂತಹದ್ದು. ಯಾಕಂದ್ರೆ ಅವ್ರಿಗೋಸ್ಕರ, ಈಗ ಜನಕ್ಕೋಸ್ಕರನೇ ಬೇಕಲ್ವಾ. ಈಗ ಎಲ್ಲೋ ಇಂದನೋ ಬಂದವ್ರಿಗೆ ಪಾಪ ಹೆಂಗಸರು ಮಕ್ಕಳು ಬರ್ತಾರೆ, ಅವ್ರಿಗೆ ಒಳ್ಳೆ ಟಾಯ್ಲೆಟ್ ಇಲ್ಲ. ಸೊ ತುಂಬಾ ಅನಾನುಕೂಲವಾಗಿರೋದ್ರಿಂದ ಅದೊಂಚೂರು ರೆಡಿ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾವು ಮುಚ್ಚುತ್ತಾ ಇದೀವಿ. ಅಂದ್ರೆ ಮುಚ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ತಾ ಇದೀವಿ ಅಂದ್ರೆ ಅದೊಂದು ಬೇಜಾರಾಗೋ ಪದ. ಅಂದ್ರೆ ಮೂಲ ಸೌಕರ್ಯಗಳನ್ನ ಒದಗಿಸೋಕ್ಕೋಸ್ಕರ ನೀವು ತಾತ್ಕಾಲಿಕವಾಗಿ ಇದನ್ನ, ಹೌದು, ತಾತ್ಕಾಲಿಕವಾಗಿ ರಿನೋವೇಷನ್ಗೋಸ್ಕರ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಈಗ ಸರಿ, ಈ ದೇವಸ್ಥಾನ ತೆಗಿತಿದ್ದು ಏನು ವಾರ ಪೂರ್ತಿ ಅಲ್ಲ, ಯಾವ ವಾರ ತೆಗಿತಿದ್ದೆ? ಇದು ಬರೀ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ತೆಗಿತಾ ಇದ್ದಿದ್ದು. ಸೊ ಈಗ 3 ದಿನಾನು ಕೂಡ ಓಪನ್ ಇರಲ್ಲ ಅಷ್ಟೇ. ಈಗ ಆ 3 ದಿನನೂ ಇರೋದಿಲ್ಲ, ಯಾವತ್ತೂ ಓಪನ್ ಇರಲ್ಲ. ಇಲ್ಲ, ಪಾಪ ಹೊರಗಡೆಯಿಂದ ಬರೋರ್ಗೆ ಹೊಸದಾಗಿ ವಿಡಿಯೋ ನೋಡ್ಬಿಟ್ಟು ಬರ್ತಾರಲ್ಲ, ಹೌದು, ಅವ್ರಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ತರ ಮಾಡ್ತೇವೆ. ಹೌದು, ಖಂಡಿತ. ಹೊಸದಾಗಿ ವಿಡಿಯೋ ನೋಡ್ಕೊಂಡ್ ಬರೋರ್ಗು ಆಗುತ್ತೆ. ಪ್ಲಸ್ ಇನ್ನೊಂದು, ನಾವು ಕೆಂಪು ಕಾಯಿ ಅಂತ ಕೊಡ್ತಾ ಇದ್ವಿ, ತೆಂಗಿನಕಾಯಿ ದೃಷ್ಟಿಕಾಯಿ ಅಂತ ನಾವು ಕೊಡ್ತಾ ಇದ್ವಿ. ಅವ್ರಿಗೂ ಪಾಪ ತೊಂದರೆ ಆಗುತ್ತೆ. ಸೊ ಅಂತವ್ರು ನಮ್ಗೆ ಫೋನ್ ಮಾಡಿದಾಗ ನಮ್ಮ ಬೆಂಗಳೂರಲ್ಲಿ ಅವ್ರಿಗೆ ಕೊಡುವಂತ ವ್ಯವಸ್ಥೆನ ಮಾಡ್ತೀವಿ ನಾವು. ಅದನ್ನ ಅಕಸ್ಮಾತ್ ಈಗ ಯಾರ ಬರ್ಬೇಕು ಅಂದ್ರೆ ನಿಮ್ ಫೋನ್ ಮಾಡಿ ಬಂದ್ರೆ ಒಳ್ಳೇದು ಅಂತೀರಾ? ಅಲ್ಲ, ಬರೋದೇ ಬೇಡ. ಯಾಕಂದ್ರೆ ರಿಪೇರಿ ಆಗ್ತಾ ಇರುತ್ತೆ, ಇಲ್ಲಿ ಏನು ಇರಲ್ಲ, ದೇವ್ರಿಗೆಲ್ಲ ಮುಚ್ಚಿಬಿಟ್ಟಿರ್ತೀವಿ. ಸೊ ದರ್ಶನ ಆಗಲ್ಲ, ಏನು ಆಗೋದಿಲ್ಲ, ಬೇಜಾರಾಗುತ್ತೆ. ಸೊ ಹೌದು, ಬಂದು ಏನು ದರ್ಶನನೇ ಆಗದೆ ಇದ್ದಾಗ ಪಾಪ ಅಷ್ಟು ದೂರದಿಂದ ಬಂದಾಗ ಅವ್ರಿಗೆ ಬೇಜಾರು ಖಂಡಿತ ಆಗೇ ಆಗುತ್ತೆ. ಹಾಗಾಗಿ ಅವ್ರು ಬರೋದೇ ಬೇಡ ಅಂತೇಳಿ ನಮ್ಮ ಈ ವಿಡಿಯೋ ಮೂಲ ಉದ್ದೇಶ. ಅಂದ್ರೆ ಎಲ್ಲ ಮುಖ್ಯವಾಗಿ ಮೂಲ ಸೌಕರ್ಯಗಳೆಲ್ಲ ರೆಡಿ ಮಾಡಿ ಆ ನಂತರ ದೇವಸ್ಥಾನ ತೆರಿತೀವಿ. ಹೌದು ಸರ್, ಹೌದು, ಖಂಡಿತ. ನಿಮ್ಮ ಒಂದು ಮಾಹಿತಿ ಮುಖಾಂತರವಾಗಿ ಇನ್ನೊಂದು ವಿಡಿಯೋ ಮಾಡ್ತೀವಿ. ಸೊ ಆ ವಿಡಿಯೋ ಇಂದ ನೋಡ್ಕೊಂಡು ನೀವು ಬರಬೇಕಾಗಿ ವಿನಂತಿ. ಅಂದ್ರೆ ನೀವು ಮತ್ತೆ ಓಪನ್ ಆದಾಗ ಮತ್ತೆ ತಿಳಿಸ್ತೀರಾ ನೀವು? ಖಂಡಿತ, ಹೌದು ಸರ್. ಯಾಕಂದ್ರೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ, ಒಂದು ಮೀಡಿಯಾ ಮುಖಾಂತರನೇ ಗೊತ್ತಾಗ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಮನ್ನೇ ಕರೆಸಿ ನಿಮ್ಮ ಒಂದು ಮಾಧ್ಯಮದ ಮುಖಾಂತರವಾಗಿ ಜನಗಳಿಗೆ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಸೊ ಹೊಸ ರೂಪದಲ್ಲಿ ದೇವಾಲಯ ಜನಗಳಿಗೆ ದರ್ಶನ ಕೊಡೋಕೆ ರೆಡಿ ಆಗುತ್ತೆ. ಅಂದ್ರೆ ಮೂಲ ಸೌಕರ್ಯಗಳು ಮಾಡೋದಕ್ಕೋಸ್ಕರನೇ ಇದನ್ನ ನಿಲ್ಲಿಸ್ತಾ ಇದ್ದೀರಾ? ಹೌದು, ಹೌದು, ಖಂಡಿತ. ಅಂದ್ರೆ ತುಂಬಾ ಜನ ಭಕ್ತಾದಿಗಳು ಪಾಪ ಹೊಸದಾಗಿ ವಿಡಿಯೋ ನೋಡಿದವ್ರಿಗೆ ಇದು ಗೊತ್ತಾಗದೆ ಹೋಗ್ಬೋದೇನೋ, ಬಂದ್ಬಿಡ್ಬೋದು. ಹೌದು, ಹೌದು. ಹಾಗಾಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಬರದೇ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ವಿ. ಸೊ ಬಂದವರು ಖಂಡಿತ ಬರಬೇಡಿ. ಗೊತ್ತಿರೋರು ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಷನ್ಗಳಿಗೂ ಹೇಳಿ ಹೋಗ್ಬೇಡಿ ಅಂತೇಳಿ. ಯಾಕೆಂದ್ರೆ ಇಲ್ಲಿ ಏನ್ ಬಂದ್ರು ಕೂಡ ಏನು ಒಂದು ಲೋಟ ನೀರು ಕೂಡ ಸಿಕ್ಕೋದಿಲ್ಲ ನಿಮಗೆ. ತುಂಬಾ ಪರದಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೌದು, ಬೆಟ್ಟಗಾಡಿನ ಪ್ರದೇಶ, ಬಸ್ಗಳ ವ್ಯವಸ್ಥೆ ಇಲ್ಲ. ಸೊ ಅಕಸ್ಮಾತ್ ಬಂದ್ಬಿಟ್ಟಾಗ ಜನಗಳು ಬಸ್ಸಿಗೆ ಸಿಕ್ಕೋದಿಲ್ಲ. ಯಾಕಂದ್ರೆ ಇಷ್ಟು ದಿನ ಆಟೋಗಳಿತ್ತು, ಅದು ಈಗ ಆಟೋಗಳು ಅವರು ಕೂಡ ಬರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅನಾನುಕೂಲ ಆಗುತ್ತೆ. ಸ್ಪೆಷಲ್ ಆಗಿ ಏನು ಅಂತ ಹೇಳಿದ್ರೆ ಈ ಹೆಣ್ಮಕ್ಳಿಗೆ, ಸೊ ಬಸ್ ಹಿಡ್ಕೊಂಡ್ ಬರುವಂತ ಹೆಣ್ಣು ಮಕ್ಳಿಗೆ ತೊಂದರೆ ಆಗೋಗುತ್ತೆ. ಸೊ ಹಾಗಾಗಿ ಯಾರು ಬರ್ದೇ ಇರೋದು ತುಂಬಾ ಉತ್ತಮ. ಓಕೆ. ಅಂದ್ರೆ ಸರ್, ಇವತ್ತು ಭೀಮ್ ನಮಸ್ತೆಯಿಂದ ಇನ್ನೊಂದು 3 ತಿಂಗಳಿಂದ 4 ತಿಂಗಳು ಕೆಲಸ ತಡೆಯುತ್ತೆ ನಿಮ್ಗೆ, ಅಲ್ಲಿವರೆಗೆ ಯಾರು ಬರೋದು ಬೇಡ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಇದು ಅಡ್ರೆಸ್ ಇದು ಹೇಳಿದ್ರಿ ಸರ್, ಇದು ದೇವಸ್ಥಾನ ಇವತ್ತಿಂದನೇ ಕ್ಲೋಸ್ ಆಗಿರುತ್ತೆ? ಹೌದು ಸರ್, ಈಗಲೇ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಪೂಜೆ ಆಯ್ತು, ಹೋಮ ಆಯ್ತು, ಎಲ್ಲ ಆಯ್ತು ಈಗ. ಸೊ ಅಮ್ಮನವ್ರಿಗೆ ಒಂದು ನಮಸ್ಕಾರ ಮಾಡಿ ಸೊ ಅದನ್ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಇನ್ನು 3-4 ತಿಂಗಳು ಇಲ್ಲಿ ದರ್ಶನ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ. ಸೊ ಬರೋರಿದ್ರು ಕೂಡ ನೀವೇ ಹೇಳಿ, ಇಲ್ಲ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತೇಳಿ ಅವಾಯ್ಡ್ ಮಾಡ್ಕೊಳ್ಳಿ. ದಯವಿಟ್ಟು ಖಂಡಿತವಾಗ್ಲೂ ಬರಬೇಡಿ. ಬಂದ್ರೆ ನಿಮ್ಗೆ ಅನಾನುಕೂಲವಾಗುತ್ತೆ. ಹಾಗಾಗಿ ಸೊ ಇನ್ನೊಂದು ಮುಖ್ಯವಾದ ವಿಚಾರ. ಸೊ ಈಗ ಕೆಲವರು ರೆಗ್ಯುಲರ್ ಆಗಿ ಬರ್ತಾ ಇದ್ರು. ರೆಗ್ಯುಲರ್ ಆಗಿ ಬಂದು ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಅಂತೇಳಿ ಮತ್ತೆ ಬಂದು ದರ್ಶನ ಮಾಡ್ಕೊಂಡು ಅಮ್ಮನವರ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇದ್ರು. ಇಂಥವರು ಸ್ವಲ್ಪ ಮಟ್ಟಿಗೆ ದಯವಿಟ್ಟು, ಅವ್ರಿಗೆ ಬೇಸರ ಆಗ್ಬೋದು, ಖಂಡಿತ ಆಗುತ್ತೆ, ಬೇಸರ ಆಗೇ ಆಗುತ್ತೆ. ಯಾಕೆಂದ್ರೆ ರೆಗ್ಯುಲರ್ ಆಗಿ ಒಂದು ವಾಡಿಕೆಯನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಹೋಗಿದ ತಕ್ಷಣ ಒಳ್ಳೇದಾಗ್ತಾ ಇದೆ ಅಂತೇಳಿ. ಅಂಥವ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಇದೆಲ್ಲಾನು ನಿಮಗೋಸ್ಕರನೇ ಮಾಡ್ತಾ ಇರೋದ್ರಿಂದ, ನಿಮ್ಮ ಒಂದು ಮೂಲಭೂತ ಸೌಕರ್ಯಗಳಿಗೋಸ್ಕರ,
ಪ್ಲಸ್ ಇಲ್ಲಿ ಹೊಸದಾಗಿ ಬರುವಂಥವ್ರಿಗೂ ಗೊತ್ತಿರಲ್ಲ, ಅವ್ರಿಗೋಸ್ಕರನೂ ಕೂಡ ಮೂಲಭೂತ ಸೌಕರ್ಯಗಳು ನೀವೇ ನೋಡಿರ್ತೀರ, ರೆಗ್ಯುಲರ್ ಆಗಿ ಬರೋರು ನಿಮಗೆ ಗೊತ್ತಿರುತ್ತೆ ಇಲ್ಲಿನ ವ್ಯವಸ್ಥೆ ಏನೋ ಅವ್ಯವಸ್ಥೆ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮಗೆ ಮನದಟ್ಟಾಗಿರುತ್ತೆ, ನಾವು ಹೇಳೋದು ಬೇಕಾಗಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಸಹಕರಿಸಬೇಕಾಗಿ ವಿನಂತಿ. ನಿಮಗೆ ಅಮ್ಮನವರು ಎಲ್ಲಿದ್ದರೂ ಕೂಡ ಆಶೀರ್ವಾದ ಮಾಡೇ ಮಾಡ್ತಾಳೆ. ಸೊ ನಿಮ್ಮ ಒಂದು ಪ್ರಾರ್ಥನೆಗೆ ಅಮ್ಮನವರು ಫಲ ಕೊಟ್ಟೇ ಕೊಡ್ತಾಳೆ. ಸೊ ಹಾಗಾಗಿ ಮನೆಯಿಂದನೇ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. 3 ತಿಂಗಳು ನೀವು ಬೇಡ್ಕೊಳ್ಳಿ, ಬೇಗ ಕೆಲಸ ಮುಗೀಲಿ, ನಮಗೂ ಅದಕ್ಕೆ ಬೇಕಾಗಿರುವಂತಹ ಒಂದು ವರಮಾನ ಅಥವಾ ಅದಕ್ಕೆ ಬೇಕಾಗಿರುವಂತಹ ಸವಲತ್ತುಗಳು ಬೇಗ ಸಿಕ್ಕಲಿ. ಸೊ ಇವೆಲ್ಲವೂ ಆಗಿ ಬೇಗ ದೇವಸ್ಥಾನ ಅಭಿವೃದ್ಧಿ ಬರಲಿ, 4 ಜನಕ್ಕೆ ಇನ್ನೂ ಒಳ್ಳೆಯದಾಗಲಿ ಅನ್ನೋ ಒಂದು ನೀವು ಕೂಡ ಪ್ರಾರ್ಥನೆ ಮಾಡಿ. ಸೊ ಎಲ್ರಿಗೂ ಕೂಡ ಅನುಕೂಲ ಆಗಲಿ. ನಿಮಗೂ ಕೂಡ ಅಮ್ಮನವರ ಅನುಗ್ರಹ ನಿಮ್ಮ ಮನೆಯಿಂದನೇ ಪ್ರಾರ್ಥನೆ ಮಾಡಿದ್ರು ಕೂಡ ನಿಮಗೆ ಸಿಕ್ಕಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.